ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ವತಿಯಿಂದ ನಮ್ಮ ನಡಿಗೆ ಮುಡಿಪು ಪುಣ್ಯ ಕ್ಷೇತ್ರದ ಕಡೆಗೆ ಆಧ್ಯಾತ್ಮಿಕ ಜಾಥಾಕ್ಕೆ ಪಾನೀರ್ ಮೆರ್ಸಿಯಮ್ಮ ಚರ್ಚ್ ಬಳಿ ಪಾನೀರ್ ಚರ್ಚ್ ಧರ್ಮಗುರು ಫಾದರ್ ವಿಕ್ಟರ್ ಡಿಮಲ್ಲೋ ನಡಿಗೆಗೆ ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ಪಾನೀರ್ ಚರ್ಚ್ನಿಂದ ಮುಡಿಪು ಚರ್ಚ್ವರೆಗಿನ ಭಕ್ತಿಪೂರ್ವ ನಡಿಗೆಯಿಂದ ಕೇವಲ ಪಾಲ್ಗೊಂಡವರಿಗೆ ಮಾತ್ರವಲ್ಲದೆ ಊರಿಗೆ ಶಾಂತಿ ನೆಮ್ಮದಿ ಲಭಿಸಲಿ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮದ ಪವಿತ್ರ ಕಾರ್ಯಕ್ರಮ ಭಾಗವಹಿಸಿ ನಿಮ್ಮ ಜೊತೆ ಇರಲು ದೇವರು ಕೊಟ್ಟ ಒಂದು ದೊಡ್ಡ ಮಟ್ಟದ ಅವಕಾಶ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪವಿತ್ರವಾದ ಪನೇರ್ ಕ್ಷೇತ್ರದಿಂದ ಪವಿತ್ರವಾದ ಮುಡಿಪು ಕ್ಷೇತ್ರದವರೆಗೆ ತಮ್ಮ ಈ ಉಪವಾಸದ ತಪಸ್ಸ ಕಾಲದಲ್ಲಿ ಬಹುಶಃ ತಾವೆಲ್ಲರೂ ಕೂಡ ಇವತ್ತು ಭಕ್ತಿಪೂರ್ವಕವಾಗಿ ಕಾಲ್ನಡಿಗೆ ಹಮ್ಮಿಕೊಂಡಿದ್ದು ಬಹುಶಃ ಭಾಗವಹಿಸುವುದರಿಗೆ ಮಾತ್ರ ಅಲ್ಲ, ಈ ಊರಿನ ಸರ್ವರಿಗೂ ಕೂಡ ಇದರಿಂದ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಆಯುಷ್ಯ ಖಂಡಿತವಾಗಿ ಸಿಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾವೆಲ್ಲರೂ ಕೂಡ ಇವತ್ತು ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಬರಲಿ ನಡೆಯುವಂತದ್ದಲ್ಲ, ಅದು ಭಕ್ತಿಪೂರ್ವಕವಾಗಿ ಮತ್ತು ದೇವರಲ್ಲಿ ಪ್ರಾರ್ಥಿಸುತ್ತಾ ಬಹುಶಃ ನಿಮ್ಮ ಈ ಒಂದು ಭಕ್ತಿಯ ಪ್ರತಿಯೊಂದು ನನಗೆ ಕೂಡ ಬಹುಶಃ ದೇವರು ಖಂಡಿತವಾಗಿ ಉತ್ತರ ಕೊಡ್ತದೆ ವಿಶ್ವಾಸ ಇಟ್ಟುಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಸರ್ವರಿಗೂ ಅವಕಾಶ ಆಗದಂತೆ ಹೇಳಿಕೊಂಡು ನಿಮ್ಮೆಲ್ಲರ ವಿಶ್ವಾಸ ಸಲ್ಲಿಸಿಕೊಂಡು ಮುಂದಿನ ಬಳಿಕ ಆಶೀರ್ವಚನ ನೀಡಿದ ಪೆರ್ಮನೂರು ಸಂತ ಸೆಬಸ್ಟಿಯನ್ ಚರ್ಚ್ ಧರ್ಮಗುರು ಅತಿ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಅವರು ಕಠಿಣ ಬಿಸಿಲಿನಲ್ಲೂ ಉಪವಾಸಧಾರಿಗಳಾಗಿ ಪುಣ್ಯ ಕ್ಷೇತ್ರದೆಡೆಗಿನ ನಡಿಗೆಯಿಂದ ಪ್ರತಿಯೊಬ್ಬರ ಮನ ಸಮಾಜ ಸಮುದಾಯದಲ್ಲಿ ಶಾಂತಿ ಸಾಮರಸ್ಯ ಮೂಡಲಿದೆ ಅಂತ ಹೇಳಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಡಿಪು ಚರ್ಚ್ ಪ್ರಧಾನ ಧರ್ಮಗುರು ಫಾದರ್ ಆಸಿಸ್ ರೆಬೆಲ್ಲೋ, ಬೋಳಾ ಚರ್ಚಿನ ಧರ್ಮಗುರು ಪೀಟರ್ ಡಿಸೋಜಾ, ಎಂಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಅನಿಲ್ ಲೋಬೋ, ಕ್ಯಾಥೋಲಿಕ್ ಸಭಾ ಕೇಂದ್ರೀಯ ಸಮಿತಿ ಅಧ್ಯಕ್ಷರಾದ ಸಂತೋಷ್ ಡಿಸೋಜಾ, ಪಿಆರ್ಒ ರಾಲ್ಫಿ ಡಿಕೋಸ್ಟಾ, ಕಾರ್ಯದರ್ಶಿಯಾದ ವಿಲ್ಮಾ ಮೊಂತೇರೋ, ಡಚ್ ವರ್ಲ್ಡ್ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ, ಪಾನೀರ್ ಚರ್ಚ್ ಪಾಲನಾ ಮಂಡಳಿ ಉಪಾಧ್ಯಕ್ಷರಾದ ಓರ್ಬನ್ ಫೆರಾವೋ, ಕಾರ್ಯದರ್ಶಿಯಾದ ವಿನ್ನಿ ಕುಟಿನಹ, ಮುಡಿಪು ಸಂತ ಜೋಸೆಫ್ ವಾಜಿ ಚರ್ಚ್ ಪಾಲನಾ ಮಂಡಳಿ ಉಪಾಧ್ಯಕ್ಷರಾದ ಅರುಣ್ ಡಿಸೋಜಾ, ಕಾರ್ಯದರ್ಶಿಯಾದ ರೋಷನ್ ಡಿಸೋಜಾ, ಕ್ಯಾಥೋಲಿಕ್ ಸಭಾ ದಕ್ಷಿಣ ವಲಯ ಕಾರ್ಯದರ್ಶಿಯಾದ ಟ್ರೆಸ್ಸಿ ರೋಡ್ರಿಗಸ್, ಪಾನೀರ್ ಘಟಕಾಧ್ಯಕ್ಷರಾದ ಐವನ್ ಮೊಂತೇರೋ ಉಪಸ್ಥಿತರಿದ್ದರು. बोलायची पाठ झाल्यावर तुम्ही आमच्या स्वयंसेवक